ಆ ಎಮೋಷನ್ ರಾಂಗ್, ಎಕ್ಸ್ಪೆಕ್ಟೇಷನ್ ರಾಂಗ್. ನಿಮ್ಮ ಡೈಲಿ ರೂಟೀನನ್ನು ಬದಲಾವಣೆ ಮಾಡ್ಕೊಳ್ಳಿ. ಮೋಸ ಮಾಡಿದವ್ರನ್ನ ಮರೆಯೋಕ್ಕಾಗಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಅವರಿಗೆ 2 ಟಿಪ್ಸನ್ನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಟಿಪ್ಸ್ ಏನು ಅಂತ ಹೇಳಿದ್ರೆ, ಒಂದು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಸೊ ಮೇಜರ್ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಳ್ಳೋದು, ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅವರಿಗೆ ನೀವು ಬೇಡ, ಅದಕ್ಕೆ ನಿಮ್ಮನ್ನು ಬಿಟ್ಟು ಬೇರೆ ಇನ್ಯಾರ್ದೋ ಒಟ್ಟಿಗಿದ್ದಾರೆ. ಈ ಸತ್ಯನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಂಬಂಧದಲ್ಲಿ ಒಬ್ರಿಗೊಬ್ರು ಬೇಕು ಅಂದಾಗ ಮಾತ್ರ ಆ ಸಂಬಂಧ. ಈಗ ಅವ್ರು ಬೇಡ ಅಂತ ಬಿಟ್ಟು ಹೋದ್ಮೇಲೆ ಅಲ್ಲಿ ಏನು ನಿಮಗೆ ಕ್ಲಾರಿಟಿ ಗೊತ್ತಾಗತ್ತೆ ನೋಡೋಣ. ಅವ್ರಿಗೆ ನೀವು ಬೇಡ ಅಂದಮೇಲೆ ಇದರರ್ಥ ನೀವು ಅವ್ರಿಗೆ ಇಷ್ಟ ಇಲ್ಲ, ಸುಮ್ಮನೆ ಬಯಸ್ಬೇಡಿ ಅಂತ ಅರ್ಥ. ಕ್ಲಿಯರ್? ಅಂದ್ರೆ ಇಲ್ಲಿ ತನಕ ಇಷ್ಟ ಇದ್ರಿ, ಇವಾಗ ನನಗೆ ಇಷ್ಟ ಇಲ್ಲ, ನಿಮ್ಮ ಅವಶ್ಯಕತೆನೂ ಇಲ್ಲ, ನಾನು ಬೇರೆಯವ್ರ ಜೊತೆಗೆ ಇರ್ತೀನಿ, ನನ್ನ ಸವಾಸಕ್ಕೆ ಬರಬೇಡಿ ಅಂತ ಹೇಳ್ತಿದ್ದಾರೆ, ಬಿಟ್ಟು ಹೋಗ್ತಿದ್ದಾರೆ. ಸೊ ನಿಮಗೆ ಕ್ಲಾರಿಟಿ ಇರಲಿ, ಬೇಡ ಅಂತ ಅವ್ರಿಗೆ ಅನ್ಸಿದ ಮೇಲೆ ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಇದ್ರ ಮೇಲೆ ನೀವು ಅವ್ರನ್ನ ಬಯಸೋದಿದೆಯಲ್ಲ, ಅದು ರಾಂಗ್. ಆ ಎಮೋಷನ್ ರಾಂಗ್, ಎಕ್ಸ್ಪೆಕ್ಟೇಷನ್ ರಾಂಗ್. ಫಸ್ಟ್ ಈ ಸತ್ಯನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಥಿತಿಗೆ, ಆಲೋಚನೆಗೆ, ಎಮೋಷನ್ಗೆ ಅದನ್ನು ಒಪ್ಪಿಸಿ. ಕಷ್ಟ ಆಗತ್ತೆ, ಬಟ್ ಆದರೂ ಕೂಡ ಒಪ್ಪಿಸ್ಬೇಕು. ಯಾವುದಕ್ಕೋಸ್ಕರ? ಅಲ್ಲಿಂದ ಮೂವ್ ಆನ್ ಆಗೋದಕ್ಕೋಸ್ಕರ, ಆ ನೋವಿಂದ ಹೊರಗಡೆ ಬಂದು ಬದುಕನ್ನು ನಡೆಸಲಿಕ್ಕೋಸ್ಕರ. ಸೊ ಮೊದಲನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಅವ್ರು ಆಲ್ರೆಡಿ ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ಅವರಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಸೊ ಆ ಸತ್ಯನ ಅರ್ಥ ಮಾಡಿಕೊಂಡು ಆ ಮನಸ್ಥಿತಿ ಒಪ್ಕೊಳ್ಳಿ. ಮತ್ತೆ ಪುನಃ ಅವ್ರಿಗೆ ಕಾಲ್ ಮಾಡೋದಾಗ್ಲಿ, ಅವ್ರ ನೆನಪು ಬಂದ್ರೆ ಆ ಗುಂಗಿನಲ್ಲಿ ಇರೋದಾಗ್ಲಿ ಮಾಡಬೇಡಿ. ಸೊ ಈಗ ಬೇಡ ಅಂತ ಬಿಟ್ಟು ಡಿಸೈಡ್ ಮಾಡಿ ಹೋಗಿದ್ದಾರೆ, ಮೊದಲನೇ ಸತ್ಯ. ಈಗ ಈ ಸತ್ಯ ಒಪ್ಕೊಂಡ್ಮೇಲೆ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರ ನೆನಪನ್ನ ಬರದ ಹಾಗೆ ಹೇಗೆ ನಾವು ದಿನಗಳನ್ನು ಕಳಿಬಹುದು ಅಂದ್ರೆ, ಸೆಕೆಂಡ್ ಟಿಪ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ನಿಮ್ಮ ಡೈಲಿ ರೂಟೀನನ್ನು ಬದಲಾವಣೆ ಮಾಡ್ಕೊಳ್ಳಿ. ಆಕ್ಚುಲಿ ಈ ರೂಟೀನ್ ಅಂದ್ರೆ ಏನು ನೋಡಿ, ನಾವು ಮನೆ ಕಟ್ಟಬೇಕಾದ್ರೆ ಇಲ್ಲೇ ಕಿಚನ್ ಬರಬೇಕು, ಇಲ್ಲೇ ಬೆಡ್ರೂಮ್ ಬರಬೇಕು, ಓಕೆ, ಇಲ್ಲೇ ಹಾಲ್ ಬರಬೇಕು, ಬಾತ್ರೂಮ್, ಟಾಯ್ಲೆಟ್ ರೂಮ್, ಇದೆಲ್ಲಾನು ಪ್ಲಾನ್ ಮಾಡ್ತೀವಿ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೋಸ್ಕರ. ಸೇಮ್ ಸಿಚುವೇಶನ್, ನಮ್ಮ ನಾಳೆ ದಿನ ಚೆನ್ನಾಗಿರ್ಬೇಕಂದ್ರೆ ಎವ್ರಿ ಡೇ ನಾವೇನು ಕೆಲಸ ಮಾಡ್ತೀವಿ, ಎವ್ರಿ ಡೇ ನಮಗೇನು ಒಂದು ಟೈಮಿಂಗ್ ಇದೆ, ಅದನ್ನ ಪಕ್ಕಾ ಪ್ಲಾನ್ ಮಾಡಬೇಕು. ಏನು ಪ್ಲಾನ್ ಅಂದ್ರೆ, ಬೆಳಗ್ಗೆ ಎದ್ದಾಗಿದ್ದ ನಾವು ರಾತ್ರಿ ಮಲಗೋ ತನಕನೂ ಒಂದು ಪರ್ಫೆಕ್ಟ್ ಡಿಸೈನಿಂಗ್ ಪ್ಲಾನ್ ಇರಬೇಕು. ಆವಾಗ ಈ ವ್ಯಕ್ತಿಗಳನ್ನ ಮರಿಬಹುದು. ಈ ಕೆಟ್ಟ ಘಟನೆಗಳನ್ನ, ನೋವುಗಳನ್ನ ನಾವು ಬೇರೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಅದನ್ನ ಮರಿಲಿಕ್ಕೆ ಸಾಧ್ಯ. ಎಕ್ಸಾಂಪಲ್, ಬೆಳಗ್ಗೆ ನೀವು 5:30, 5 o'clock ಎದ್ದೇಳ್ತೀರಾ, ಅಥವಾ 6:30, 6 o'clock ಎದ್ದೇಳ್ತೀರಾ ಅನ್ಕೊಳ್ಳೋಣ. 6 o'clock, 6:30 ಏನು ಎದ್ದೇಳ್ತೀರಾ, ಅಲ್ಲಿಂದ ನಿಮ್ಗೆ ಪಕ್ಕಾ ಪ್ಲಾನ್ ಇರಬೇಕು. 6:30 to 7 o'clock, 7:30 ಅಲ್ಲಿ ತನಕ ಎಕ್ಸರ್ಸೈಸಸ್, ಫ್ರೆಶ್ ಅಪ್, ಆ ಡ್ಯೂರೇಷನ್ ಅಲ್ಲಿ ಟೈಮ್ ಹೋಯಿತು. ಅದಾದ್ಮೇಲೆ ಪೂಜೆ, ಅದಾದ್ಮೇಲೆ ಬ್ರೇಕ್ಫಾಸ್ಟ್, ಅದಾದ್ಮೇಲೆ ನೆಕ್ಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್ 9 to 10 o'clock ಆದ್ಮೇಲೆ ಆಫೀಸಿಗೆ ಹೋಗ್ತಿದ್ರು, ಆಫೀಸ್ ಕೆಲಸ. ಎಲ್ಲಿ ಕೂಡ ನಿಮಗೆ ಖಾಲಿಯಾಗಿ ಏನು ಕೆಲಸ ಇಲ್ಲದೆ ಖಾಲಿ ಕೂತ್ಕೋಬಾರ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಸಪೋಸ್ ಈಗ ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ, ವಿಡಿಯೋ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ನಿಮ್ಮ ಯೋಚನಾ ಶಕ್ತಿ, ನಿಮ್ಮ ಬ್ರೈನ್ ಪವರ್ ಎಲ್ಲಾನು ಕೂಡ ಇದ್ರ ಮೇಲೆ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಯಾವಾಗ ಇದ್ರ ಮೇಲೆನೆ ಯೋಚನೆ ಮಾಡ್ತೀರಾ, ಬೇರೆ ಯಾವುದು ನೆನಪಿಗೆ ಬರ್ತಾ ಇರಲ್ಲ ನಿಮಗೆ. ಬ್ರೈನಿಗೆ ಪವರ್ ಇದೆ ಆಕ್ಚುಲಿ. ಆ ಪವರ್ ಏನ್ ಪವರ್ ಅಂತ ಹೇಳಿದ್ರೆ, ಯಾವುದ್ರ ಮೇಲೆ ನಿಮ್ಮ ಯೋಚನಾ ಶಕ್ತಿನ ಹರಿಬಿಡ್ತೀರಾ ಅಂದ್ರೆ ಇನ್ವಾಲ್ವ್ ಮಾಡ್ತೀರಾ, ಬೇರೆದ್ರ ಬಗ್ಗೆ ಯೋಚನೆ ಬರಲ್ಲ. ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ನೀವು ಕಂಪ್ಲೀಟ್ಲಿ ನೀವು ಬಿಸಿ ಶೆಡ್ಯೂಲ್ ವೈಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ಬೇರೆ ಯಾವ್ದ್ರ ಮೇಲೂ ಯೋಚನೆ ಮಾಡೋ ಟೈಮ್ ಇರಲ್ಲ. ಆಕ್ಚುಲಿ ನೀವು ಲೈಫ್ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿಬಿಟ್ಟು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತಂದಾಗ ಬೆಳಗ್ಗೆ ಎದ್ದಾಗಿಂದ ರಾತ್ರಿನೂ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ, ಈಗ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಟೈಮ್ ಸಿಗುತ್ತೆ, ಅವಾಗ ಬುಕ್ಸ್ ಓದೋಕೆ ಪ್ಲಾನ್ ಮಾಡಿ, ಇಲ್ಲ ಅರ್ಧ ಗಂಟೆ ರೆಸ್ಟ್ ಮಾಡಿ, ನಿದ್ದೆ ಮಾಡಿ. ಸಿಂಗಿಂಗ್ ಹಾಬ್ ಇದ್ರೆ ಸಿಂಗಿಂಗ್ ಅಲ್ಲಿ ಬಿಸಿ ಆಗಿ, ಡಾನ್ಸಿಂಗ್ ಇದ್ರೆ ಡಾನ್ಸಿಂಗ್ ಅಲ್ಲಿ ಬಿಸಿ ಆಗಿ, ಈವ್ನಿಂಗ್ ಬರ್ತೀರ ಅಗೇನ್ ಮನೆ ಕೆಲಸ, ಅದಾದ್ಮೇಲೆ ಮತ್ತೆ ಬುಕ್ಸ್. ನಿಮಗೇನು ಫ್ಯಾಷನ್ ಇತ್ತು, ಏನೋ ಒಂದು ಡ್ರೀಮ್ ಅಚೀವ್ಮೆಂಟ್ ಮಾಡ್ಬೇಕಂತ ಏನೋ ಒಂದಿರುತ್ತಲ್ಲ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ. ಅಂದ್ರೆ ಬ್ರೈನಿಗೆ ಖಾಲಿ ಇರ್ಲಿಕ್ಕೆ ಬಿಡಬೇಡಿ. ಸೊ ಖಾಲಿ ಇದ್ದವಾಗ 100% ಯೋಚನೆಗಳು ಕಾಡ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಬ್ರೈನಿಗೆ ಸಿಕ್ಕಾಪಟ್ಟೆ ಪವರ್ ಇದೆ. ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ಅಮೆರಿಕ ಅಂತ ಥಿಂಕ್ ಮಾಡಿದ್ರೆ ಅಮೆರಿಕಕ್ಕೆ ಹೋಗಿ ಬರುತ್ತೆ, ಅಷ್ಟು ಪವರ್ಫುಲ್ ಬ್ರೈನ್. ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ. ಈ 2 ಟಿಪ್ಸ್ ಅನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಮನೇನು ಕಾಡ್ತಿರುತ್ತಲ್ಲ ನೆನಪು, 100% ಅದು ವರ್ಕ್ ಆಗುತ್ತೆ. ಸೊ ನಾವು ಬಿಸಿ ಆಗ್ತಾ ಕ್ರಮೇಣವಾಗಿ ಅವ್ರ ನೆನಪು ಇವತ್ತು ಕ್ರಮೇಣವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಕಂಪ್ಲೀಟ್ಲಿ ನೀವು ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಿದ್ದಂಗೆ ಈ ಕೆಟ್ಟ ಘಟನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಡೆಫಿನೆಟ್ಲಿ. ಇದನ್ನ ಪ್ಲಾನ್ ಮಾಡಿ. ಅಂಡ್ ಕೆಲವರು ಅನ್ಬೋದು, ಸರ್ ನೀವು ಹೇಳಿದಷ್ಟು ಈಜಿ ಇಲ್ಲ ಸರ್, ನಂಗೆ ಗೊತ್ತು ಈಜಿ ಇಲ್ಲ ಅಂತ ಹೇಳಿ, ಕಷ್ಟ ಇದೆ ನಂಗೆ ಗೊತ್ತು. ಬಟ್ ಏನಂತ ಹೇಳಿದ್ರೆ, ಅನಿವಾರ್ಯ ಬದುಕು ಅನ್ನೋದು ಬದುಕಿಗಿಂತ ದೊಡ್ಡದೇನೂ ಇಲ್ಲ. ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋಗಿ ಅವ್ರು ಆಲ್ರೆಡಿ ಚೆನ್ನಾಗಿರುತ್ತೆ, ಅದರಂದಲ್ಲಿ ನೀವು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಬದುಕಿಗೋಸ್ಕರ ನೀವು ಫೈಟ್ ಮಾಡಲೇಬೇಕು. ಫೈಟ್ ಮಾಡಬೇಕಂದ್ರೆ ಡೈಲಿ ರೂಟೀನ್ ಪ್ಲಾನ್ ಮಾಡಬೇಕು. ಡೆಫಿನೆಟ್ಲಿ ವರ್ಕ್ ಆಗದಂತ ಹೇಳ್ತಾ, ನಿಮ್ಮ ಅನಿಸಿಕೆನ ಈ ಒಂದು ವಿಡಿಯೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆನ ವ್ಯಕ್ತಪಡಿಸಿ. ಅಂಡ್ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ.
ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.